ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸೆಪ್ಟೆಂಬರ್ 4th ನಾನು ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಸೊ ಇವತ್ತು ಪ್ರಿಯಾಂಕಾ ಡೆಲಿವರಿ ಇತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಇವಾಗ ಪೂಜೆನೂ ಕೂಡ ಆಗಿದೆ. ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ರೆಡಿ ಆಗಿದ್ದೀವಿ ಇವಾಗ ಹಾಸ್ಪಿಟಲ್ಗೆ ಹೊರಡೋದಕ್ಕೆ. ಸೊ ಬನ್ನಿ ಹೋಗೋಣ. ಹಾಗೆಯೇ ಅಪ್ಪನ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ಅದಾದಮೇಲೆ ನಾವು ಹೊರಡ್ತೀವಿ. ಏಕೆಂತಂದರೆ ಬೆಳಗ್ಗೆನೇ ಹೋಗ್ತಾ ಇರೋದ್ರಿಂದ ಅಪ್ಪನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಅಷ್ಟೇನೆ. ಇನ್ನು ಸುಮ್ಮನೆ ಅಲ್ಲಿ ಬಿಡ್ತಾರೋ ಇಲ್ವೋ ಹಾಸ್ಪಿಟಲಲ್ಲಿ, ಅದೊಂದು ಬೇರೆ ತಲೆನೋವು ಆಮೇಲೆ. ಸೊ ಹಾಗಾಗಿ ಇಲ್ಲಿಂದನೇ ಅಪ್ಪನ ಬಿಟ್ಬಿಟ್ಟು ಆಮೇಲೆ ಹೋಗೋಣ ಅಂತ. ಅಮ್ಮ ಆಮೇಲೆ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಬೆಳಗ್ಗೆ ಅವಳಿಗೆ ಒಂದಷ್ಟು ಟೆಸ್ಟ್ಗಳೆಲ್ಲ ಹೇಳಿದ್ದಾರೆ, ಅದೆಲ್ಲ ಮಾಡಿಸ್ಬಿಟ್ಟು ಆಮೇಲೆ ಅಡ್ಮಿಷನ್ ಎಲ್ಲ ಆದಮೇಲೆ ಆಮೇಲೆ ಅಮ್ಮ ಬರ್ತಾರೆ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ತಂಗಿ ಡೆಲಿವರಿ ವ್ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳ್ಬೋದು. ನೋಡೋಣ ಹೇಗಾಗುತ್ತೆ ಏನು ಅಂತ. ಹಾಗೆ ದೇವರ ಆಶೀರ್ವಾದ ಕೂಡ ಬೇಕಲ್ವಾ. ದೇವ್ರ ಪೂಜೆ ಕೂಡ ಆಯಿತು. ಇವಾಗ ಅಪ್ಪು ಎದ್ಬಿಟ್ಟು ಅಳ್ತಿದ್ದಾನೆ ನನಗೆ ಕರ್ಕೊಂಡು ಹೋಗಲ್ಲ ಅಂತ ಅಂದ್ಬಿಟ್ಟು. ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗ ಬಿಟ್ಬಿಟ್ಟೇ ಹೋಗಬೇಕು. ಸೊ ಮಂತ್ರಾಕ್ಷತೆ ಕೂಡ ತೊಗೊಂಡಿದ್ದೀನಿ ಹಾಗೆ ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ ನನ್ನ ತಂಗಿಗೆ ಅಂತ ಅಂದ್ಬಿಟ್ಟು ಅವಳಿಗೆ ಕೊಡೋಣ ಅಂತ. ಸೊ ಬನ್ನಿ ಹಾಗೆ ಹೋಗೋಣ. ಸೊ ಅಮ್ಮನ ಮನೆಗೆ ಬಂದ್ವಿ. ಅಮ್ಮನೂ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಬಾಗಿಲು ತೊಳೆದು ರಂಗೋಲಿನೂ ಕೂಡ ಬಿಟ್ಟಿದ್ರು. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ಪ್ರಿಯಾಂಕಾ ಸ್ನಾನ ಮಾಡಿಬಿಟ್ಟು ಇಲ್ಲಿ ನಮ್ಮ ಊರಮ್ಮ ಇದ್ದಾರಲ್ಲ, ಅಂದರೆ ಬಗಲ್ಗುಂಟೆ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆನೂ ಕೂಡ ಮಾಡಿಸ್ಕೊಂಡು ಬಂದಿದ್ದಾಳೆ. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. ಡಾಕ್ಟರ್ 7 o'clock ಅಷ್ಟೊತ್ತಿಗೆ ಬಂದು ಅಡ್ಮಿಟ್ ಆಗೋದಕ್ಕೆ ಹೇಳಿದರು. ನಾವು ಮನೆ ಬಿಟ್ಟಾಗಲೇ 7 o'clock ಆಗಿತ್ತು. ಬಟ್ ಡಾಕ್ಟರ್ 7:30 ಬಂದ್ರೂ ಪರವಾಗಿಲ್ಲ ಅಂತ ಹೇಳಿದರು ಆಲ್ರೆಡಿ. ಇನ್ನು ಅಪ್ಪು ಅಂತೂ ಅವನು ಬಿಟ್ಬಿಟ್ಟು ಹೋಗೋಣ ಮನೆಯಲ್ಲಿ ಅಂತ ಅಂದ್ಕೊಂಡಿರೋನ್ನ ನಾವು ಸರಿ ಕರ್ಕೊಂಡು ಹೋಗೋಣ ಅಂತ ಕೊನೆ ಕರ್ಕೊಂಡು ಹೋಗಿದ್ದಾಯಿತು. ಯಾಕೆಂತಂದರೆ ಅವನು ತುಂಬ ಅಳೋ ಥರ ಮುಖ ಮಾಡಿಕೊಂಡು ಏನೋ ಒಂಥರ ಸಪ್ಪಗಾಗ್ಬಿಟ್ಟ. ಸರಿ ಇನ್ನೇನು ನಾನು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಜೀವನ್ ಕೂಡ ಹೇಳಿದ್ರು. ಹಾಗಾಗಿ ಇವಾಗ ಅಪ್ಪನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸೆಪ್ಟೆಂಬರ್ 4th ಪ್ರಿಯಾಂಕಾಗೆ ಡೆಲಿವರಿ ಆಗುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೆ. ಸೊ ನಾನು ಡೆಲಿವರಿ ವ್ಲಾಗ್ ಎಲ್ಲ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಯಾಕೆಂತಂದರೆ ಇವಾಗ ಮನೆಗೆ ಕರ್ಕೊಂಡು ಬಂದಮೇಲೆ ಅವಳಿಗೂ ಕೂಡ ಒಂದಷ್ಟು ಶಾಸ್ತ್ರ ಎಲ್ಲ ಮಾಡೋದಿರುತ್ತೆ. ಸೊ ಅದನ್ನೆಲ್ಲ ಕೂಡ ಮಾಡಬೇಕು. ದೆನ್ ಅದಾದಮೇಲೆ ನನಗೂ ಕೂಡ ಹಿಂದಿಂದನೇ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಹಾಸ್ಪಿಟಲಲ್ಲಿ ಪ್ರಿಯಾಂಕಾ ಜೊತೆನೂ ಕೂಡ ಇದ್ವಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡೋದು. ತುಂಬ ಜನ ಕೇಳ್ತಾ ಇದ್ರಿ ಯಾವ ಪಾಪು ಆಯಿತು ಏನು ಅಂತೆಲ್ಲ ಅಂದ್ಬಿಟ್ಟು. ಸೊ ಕಂಪ್ಲೀಟಾಗಿ ನಾನು ಈ ಒಂದು ಡೆಲಿವರಿ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ರಿಯಾಂಕಾಗೆ ಯಾವ ಪಾಪು ಆಯಿತು, ಹಾಗೆಯೇ ನಾರ್ಮಲ್ ಆಯಿತಾ ಸಿಸೇರಿಯನ್ ಆಯಿತಾ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ಮೈ ವ್ಲಾಗ್, ನಾನು ಮತ್ತೆ ಸೆಪ್ಟೆಂಬರ್ 4th ಏನಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೆಪ್ಟೆಂಬರ್ 4th ನಾವು ಮನೆ ಬಿಟ್ಟು ಹಾಸ್ಪಿಟಲ್ಗೆ ಹೊರಟಾಗ್ಲೇ ಟೈಮ್ ಆಗಲೇ 7 ಗಂಟೆ ಆಗಿತ್ತು. ನಮ್ಮಮ್ಮ ನಮ್ಮ ಜೊತೆ ಬರ್ತಾಯಿಲ್ಲ. ಯಾಕಂತಂದರೆ ನನ್ನ ತಮ್ಮನಿಗೆ ಕಾಲೇಜ್ ಇತ್ತು. ಅವನಿಗೆ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವನ್ನ ಕಳಿಸ್ಬಿಟ್ಟು ಅದಾದಮೇಲೆ ಒಂದು 9 ಗಂಟೆ 10 ಗಂಟೆ ಹಾಗೆ ನಮ್ಮಪ್ಪ ವಾಪಸ್ ಬರ್ತಾರೆ. ಸೊ ನಮ್ಮ ಅಪ್ಪನ ಜೊತೆ ನಮ್ಮಮ್ಮ ಬರ್ತಾರೆ. ಸೊ ಹಾಗಾಗಿ ಇವಾಗ ನಾನು ನಮ್ಮಪ್ಪ ಅದಾದಮೇಲೆ ಮಂಜು ಅವರು, ಜೀವನ್ ಅವರು ಮತ್ತು ಅಪ್ಪು, ರಾಣಿ ಇಷ್ಟು ಜನ ಕೂಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಹಾಸ್ಪಿಟಲ್ಗೆ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 1/2 hour ಆಗುತ್ತೆ. ಬೆಳಗ್ಗೆನೇ ಹೊರಡ್ತಾ ಇರೋದ್ರಿಂದ ಟ್ರಾಫಿಕ್ ಏನೂ ಇರೋದಿಲ್ಲ, ಆರಾಮಾಗಿಯೇ ಹೋಗ್ಬಿಡ್ಬೋದು. ಸೊ ನಾವು ತೋರಿಸ್ತಾ ಇರೋದು ಪ್ರಿಯಾಂಕಾಗೆ ಬಂದು ಕಾರ್ಡ್ ರೋಡ್ ಹಾಸ್ಪಿಟಲ್. ಇಲ್ಲಿಗೆ ನಾವು ಬಂದು ಅವಳಿಗೆ ತೋರಿಸ್ತಾ ಇರೋದು ಬಂದ್ಬಿಟ್ಟು 7 months. ಸೊ ಪ್ರೆಸೆಂಟ್ ನಾನು ಇವಾಗ ಎಲ್ಲಿ ಕ್ಲಿನಿಕ್ಕಿಗೆ ತೋರಿಸ್ತಾ ಇದ್ದೀನಿ ಅಲ್ಲೇ ಪ್ರಿಯಾಂಕನೂ ಕೂಡ ತೋರಿಸ್ತಾ ಇದ್ದಿದ್ದು 7 monthsವರೆಗೂ. ಸೊ 7 months ಆದಮೇಲೆ ಪ್ರಿಯಾಂಕಾ ಇವಾಗ ಕಾರ್ಡ್ ರೋಡ್ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದಿದ್ದು. ಸೊ ಇವಾಗ ಡೆಲಿವರಿಗೆ ಎಲ್ಲನೂ ನಾನು ಇಲ್ಲೇ ಕಾರ್ಡ್ ರೋಡ್ ಹಾಸ್ಪಿಟಲಲ್ಲೇ ಮಾಡಿಸಿದ್ದು ಅಪ್ಪುಗೆ ಡೆಲಿವರಿ ಮಾಡಿಸಿದಾಗ. ಸೊ ಇಲ್ಲೊಂದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಮತ್ತು ನಮಗೂ ಕೂಡ ಡಾಕ್ಟರ್ ಪರಿಚಯ ಇರೋದ್ರಿಂದ ಸರಿ ಇಲ್ಲೇ ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಹಾಸ್ಪಿಟಲ್ ರೀಚ್ ಆಗಿದ್ದೀವಿ. ಇವಾಗ ಸದ್ಯಕ್ಕೆ ಏನೆಲ್ಲ ಬೇಕು ಅದನ್ನಷ್ಟೇ ತೊಗೊಂಡು ಹೋಗೋಣ ಹಾಸ್ಪಿಟಲ್ಗೆ. ಡೆಲಿವರಿ ಆದಮೇಲೆ ಬ್ಯಾಗೆಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಕಾರಲ್ಲೇ ಬ್ಯಾಗೆಲ್ಲನೂ ಬಿಟ್ಬಿಟ್ಟು ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಸೊ ನಾವು ತೋರಿಸ್ತಾ ಇರೋದು ಬಂದುಬಿಟ್ಟು ಫಸ್ಟೇ ಹೇಳಿದಾಗೆ ಕಾರ್ಡ್ ರೋಡ್ ಹಾಸ್ಪಿಟಲ್. ಇದು ಬಂದು ಶಂಕರ್ ಮಠ ಮೇನ್ ರೋಡಲ್ಲಿ ಬರುತ್ತೆ ಈ ಒಂದು ಹಾಸ್ಪಿಟಲ್. ನಾನು ಕೂಡ ಅಪ್ಪುಗೆ ಇಲ್ಲೇ ಇದೇ ಹಾಸ್ಪಿಟಲಲ್ಲೇ ತೋರಿಸಿದ್ದು. ಇವಾಗ ಪ್ರಿಯಾಂಕಾ ಪಾಪುಗೂ ಕೂಡ ಇದೇ ಹಾಸ್ಪಿಟಲಲ್ಲೇ ಡೆಲಿವರಿ ಮಾಡಿಸೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸೊ ಇವಾಗ ಬನ್ನಿ ಹಾಸ್ಪಿಟಲ್ಗೆ ಹೋದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಗೆ ಡಾಕ್ಟರ್ ಫಸ್ಟೇ ಸೆಪ್ಟೆಂಬರ್ 4th ಅಡ್ಮಿಷನ್ ಅಂತ ಹೇಳಿಬಿಟ್ಟು ಒಂದು ಸ್ಲಿಪ್ಪಲ್ಲಿ ಬರ್ಕೊಟ್ಟಿದ್ರು. ಸೊ ಅದನ್ನು ನಾವು ರಿಸೆಪ್ಷನಲ್ಲಿ ತೋರಿಸ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊಂಡ್ವಿ. ದೆನ್ ಮೇಲ್ಗಡೆ ಹೋಗಿ ಒಂದಷ್ಟು ರೂಮ್ಸ್ ಎಲ್ಲ ನೋಡಿದ್ವಿ. ಅವರು ಒಂದಷ್ಟು ರೂಮ್ಸ್ ಎಲ್ಲ ತೋರಿಸಿದ್ರು. ಜನರಲ್ ಆಗಿರ್ಬೋದು, ಸೆಮಿ ಆಗಿರ್ಬೋದು, ಸ್ಪೆಷಲ್ ವಾರ್ಡ್ ಆಗಿರ್ಬೋದು, ಈ ಥರ ಅದೆಲ್ಲನೂ. ಸೊ ನಮಗೆ ಸ್ಪೆಷಲ್ ವಾರ್ಡೇ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಸ್ಪೆಷಲ್ ವಾರ್ಡ್ನ ನಾವು ತೊಗೊಂಡ್ವಿ. ಇದಕ್ಕೆ ಒಂದಿನಕ್ಕೆ 6,000 ರೂಪಾಯಿ ಅಂತ ಹೇಳಿದ್ರು ಸ್ಪೆಷಲ್ ವಾರ್ಡಿಗೆ. ಸೊ ಓಕೆ ಪರವಾಗಿಲ್ಲ, ಹೇಗಿದ್ರು ಕಂಫರ್ಟಬಲ್ ಮೇಯ್ನ್ ಆಗಿರುತ್ತೆ. ಇವಾಗ ಪ್ರಿಯಾಂಕಂಗೂ ಅಷ್ಟೇ ಕಂಫರ್ಟಬಲ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಪಾಪು ಬಂದು
ಅಂದಮೇಲೆ ಇನ್ನೊಂದು ಪಕ್ಕದಲ್ಲಿ ಬೆಡ್ಡಲ್ಲಿ ಇನ್ನೊಂದು ಪೇಷಂಟ್ ಇದ್ದರೆ ನಮ್ಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸಲ್ಲ. ಸೊ ಹಾಗಾಗಿ ಬೇಡ ಸ್ಪೆಷಲ್ ವಾರ್ಡೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಪೆಷಲ್ ವಾರ್ಡ್ನ ತೊಗೊಂಡ್ವಿ. ಸೊ ಹೋಗಿದ ತಕ್ಷಣವೇ ಸ್ಪೆಷಲ್ ವಾರ್ಡ್ ತೊಗೊಂಡಿದ್ದಾದಮೇಲೆ ಪ್ರಿಯಾಂಕಾಗೆ NSTನ ಮಾಡಿದ್ರು. ಸೊ NST ಇದು ಹಾರ್ಟ್ ಬೀಟ್ ಎಲ್ಲ ರೆಕಾರ್ಡ್ ಆಗ್ತಾಯಿತ್ತು. ಸೊ ಹಾಗೆ ಒಂದು ರಾ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೇಬಿ ಹಾರ್ಟ್ ಬೀಟ್ ಇದರೊಳಗೆ ರೆಕಾರ್ಡ್ ಆಗಿದೆ, ಅದಕ್ಕೋಸ್ಕರ. ಬೇಬಿದು ಹಾರ್ಟ್ ಬೀಟ್ ಮನೆ ಇದು. NST ಎಲ್ಲ ಮಾಡಿದಾಯಿತು. ರಿಪೋರ್ಟ್ ಕೂಡ ಅಷ್ಟೇ, ಬೇಬಿ ಹಾರ್ಟ್ ಬೀಟ್ ಮೂವ್ಮೆಂಟ್ ಎಲ್ಲ ತುಂಬ ಚೆನ್ನಾಗೇ ಬಂದಿದೆ ಅಂತ ಹೇಳಿದ್ರು. ಹಾಗೆಯೇ ಇವಾಗ 8:45 ಹಾಗೆ ಪೇಯ್ನ್ ಇಂಡ್ಯೂಸ್ ಮಾಡ್ತೀವಿ. ಅದಾದಮೇಲೆ ಪೇಯ್ನ್ ಬರುತ್ತೆ ನಿಮಗೆ. ಮತ್ತು ಇಫ್ ಇನ್ ಕೇಸ್ ಏನಾದ್ರು ಪೇಯ್ನ್ ಇನ್ಕ್ರೀಸ್ ಆದರೆ ಮತ್ತೆ 12:30 ಹಾಗೆ ಇನ್ನೂ ಪೇಯ್ನ್ ಇಂಡ್ಯೂಸ್ ಮಾಡೋಣ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಕೂಡ ಓಕೆ ಅಂತ ಹೇಳಿದ್ವಿ. ಆಗ ನೀವೆಲ್ಲ ಕೆಳಗಡೆ ಹೋಗಿದ್ದೀರ. ನಾವು ಹೆಂಗಿಂತಿದ್ದ ಗೊತ್ತಾ, ಗೋಡ ಟೀಯಿಂದ ಕಟ್ಕೊಂಡ್ಬಿಟ್ಟು ಹಿಂಗೆಲ್ಲ ನೋಡ್ಕೊಂಡು ದೊಡ್ಡ ಮನುಷ್ಯ. ಆಮೇಲೆ ಇದನ್ನ ಹಾಕಕ್ಕೆ ಆಕ್ಸಿಡ್ ಮಿಕ್ಸಿದ್ರು. ಹಿಂಗೆ ಬಗ್ಗೆ ನೋಡ್ತಾ 2 ಸರ್ತಿ ಬಾಗೋಗ್ಬಿಟ್ರು. ಹಿಂಗೆ ಅನ್ಕೊಟ್ಟ. ಆಮೇಲೆ ನಾನು ಅವಳು 6 ಮಂತ್ಸು ಮಾಡ್ಕೊಳಕ್ಕಾಗಲ್ಲ, ಕರೀಲಿಲ್ಲ ಕರ್ಕೊಂಡು. ಅಪ್ಪಾಜಿ ಫೇವ್ರೆಟ್ ನೋಡ್ದ ಏನು ತಿನ್ನಬೇಕು ಟೈಮು 8:30. ನಾ ಫೋನ್ ಏನಾಗ್ತಿಲ್ಲ. ನಾನು ನೀವು ನಟ ಮಾಡ್ಕೊಂಡು ಫೋನ್ ಬೇಕಂದಲ್ಲ, ಅದಕ್ಕೆ ಅದು ಟಿವಿ ಹಾಕ್ತಾರೆ ಯಾವಾಗ ಸೀರಿಯಲ್ ಬಿಡುತ್ತೆ. ಏನು ಚಿಂತೆ ಮಾಡ್ತಿದ್ದೆ ಇದೆಯಲ್ಲ ಮಕ್ಕಳು ಏನು ಯೋಚನೆ ಮಾಡೋಣ. ನಮ್ಗೆ ನಿಮಗೆಲ್ಲ ಬಸದು, ನಮಗೆಲ್ಲ ನೀನು ಅದೇ ಎಷ್ಟೈತಿದ್ಯಾ? 4 ಇರೋದು. 4 + 1 5 ಇದು ಇದೆ ಪರೀಕ್ಷೆ ಕೊಡ್ಬೋದು. ನಮ್ಮದು ಬಿದ್ದಿದ್ದು 2 ಬೇರೆಯವರು. ಸುಮ್ಮನೆ ಯಾಕೆ ಬೇಕುತ್ತೈತಲ್ಲ ಏನು ಗೊತ್ತಿಲ್ಲ. ಹೋಗಿ ತಿಳ್ಸ್ಕೊಡೋದೆಲ್ಲ ಪೈಸಲ್ಲೇ ಸೊ ಪ್ರಿಯಾಂಕಾಗೆ 8:45 ಹಾಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಅಂತ ಅಂದ್ಬಿಟ್ಟು ಪೇಯ್ನ್ ಬರೋವಂತಹ ಟ್ಯಾಬ್ಲೆಟ್ನ ಇಂಡ್ಯೂಸ್ ಮಾಡಿದರು. ಬಟ್ ಏನಂತ ಅಂದರೆ 12:30ಗೂ ಕೂಡ ಇನ್ನೊಂದು ಇಂಡ್ಯೂಸ್ ಮಾಡೋಣ. ಇಫ್ ಇನ್ ಕೇಸ್ ಏನಾದರೂ ಚೆನ್ನಾಗಿ ಅವಳಿಗೆ ಪೇಯ್ನ್ ಬರ್ತಿದೆ, ಡೈಲೇಟ್ ಆಗ್ತಿದೆ ಅಂತಂದರೆ ನಾರ್ಮಲ್ ಡೆಲಿವರಿಗೆ ನಾವು ಹೋಗ್ಬೋದು. ಬಿಕಾಸ್ ಮಗುದು ಹೆಡ್ ಬಂದು ಡೌನ್ ಇದೆ ಅಂತ ಆಲ್ರೆಡಿ ಸ್ಕ್ಯಾನಿಂಗಲ್ಲಿ ನೋಡ್ಬಿಟ್ಟು ಹೇಳಿದರು. ಬಟ್ ಏನಾಯಿತು ಅಂತ ಅಂದರೆ ಅವಳಿಗೆ ಆ ಪ್ರೊಸೆಸ್ ಆಗ್ತಾನೇ ಇರಲಿಲ್ಲ, ಡೈಲೇಟ್ ಆಗ್ತಿರಲಿಲ್ಲ. ಹಾಗೆಯೇ ಅವಳಿಗೆ ಪೇಯ್ನ್ ಕೂಡ ಬರ್ತಿರಲಿಲ್ಲ. ತುಂಬಾ ವಾಕ್ ಮಾಡೋದಕ್ಕೆ ಹೇಳಿದರು. ಅವಳು ಕೂಡ ತುಂಬಾ ಪ್ರಯತ್ನಪಟ್ಟು ವಾಕ್ ಎಲ್ಲ ಕೂಡ ಮಾಡ್ತಿದ್ಲು. ಆಮೇಲೆ ಆಲ್ಮೋಸ್ಟ್ ಒಂದು 2 ಅವರ್ 3 ಅವರೆಲ್ಲ ಅವಳು ಪಾಪ ವಾಕ್ ಮಾಡಿರೋದಿದೆ. ಬಟ್ ಏನೂ ಕೂಡ ಅವಳಿಗೆ ಪೇಯ್ನೇ ಬರ್ತಾಯಿರಲಿಲ್ಲ. ಸ್ವಲ್ಪ ನೋವು ಎಳ್ದಂಗೆ ಆಗ್ತಿತ್ತು ಅಂತ ಅಷ್ಟೇ ಹೇಳ್ತಿದ್ದು. ಇನ್ನು 12:30ಗೆ ಏನು ಪೇಯ್ನ್ ಬರೋ ಅಂತ ಮತ್ತೆ ಟ್ಯಾಬ್ಲೆಟ್ ಇಂಡ್ಯೂಸ್ ಮಾಡಿದ್ರು. ಆವಾಗಲೂ ಕೂಡ ಏನೂ ಅವಳಿಗೆ ಪ್ರೋಗ್ರೆಸ್ ಇರಲಿಲ್ಲ.
ಸೊ ಡಾಕ್ಟರ್ 1 ಗಂಟೆಗೆ ಹಾಗೆ ಬಂದು ನೋಡಿದ್ದಕ್ಕೆ ಡೈಲೇಟ್ ಆಗಿಲ್ಲ, ಓಕೆ ನಾವು ಸಿ ಸೆಕ್ಷನ್ ಮಾಡೋಣ ಅಂತ ಹೇಳಿದ್ರು. ಮತ್ತು ಪ್ರಿಯಾಂಕನೂ ಕೂಡ ಫಸ್ಟೇ ಪ್ರಿಪೇರ್ ಆಗಿದ್ಲು. ಸಿ ಸೆಕ್ಷನ್ ಯಾಕೆ ಮಾಡೋಣ ಅಂತ ಹೇಳಿದ್ದು ಅಂತ ಅಂದರೆ ಪೆಲ್ವಿಕ್ ಏರಿಯಾಯಿಂದ ಮಗು ಹೆಡ್ ತುಂಬ ದೂರ ಇತ್ತು. ಸೊ ಇನ್ನೂ ಕೂಡ ನಾರ್ಮಲ್ ಡೆಲಿವರಿ ಪೇಯ್ನ್ ಬಂದು ಅವಳಿಗೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನಾವು ಸಿ ಸೆಕ್ಷನ್ ಹೋಗೋಣ ಅಂತ ಅಂದ್ಬಿಟ್ಟು ಪ್ರಿಯಾಂಕಾಗೆ ಕೇಳಿದಾಗ ಅವಳು ಓಕೆ ನನಗೆ ಸಿ ಸೆಕ್ಷನ್ ಆದರೂ ಪರವಾಗಿಲ್ಲ, ನಾರ್ಮಲ್ ಆದರೂ ಪರವಾಗಿಲ್ಲ, ನಾನು ಎರಡಕ್ಕೂ ಕೂಡ ಪ್ರಿಪೇರ್ ಆಗಿದ್ದೀನಿ ಅಂತ ಪ್ರಿಯಾಂಕಾ ಹೇಳಿದ್ಲು. ಸರಿ ಆಯಿತು, ನಾವು ಹಾಗಾದರೆ 3 to 5 o'clock ಅಷ್ಟೊತ್ತಿಗೆ ಬೇಬಿ ಡೆಲಿವರಿ ಮಾಡೋಣ, ಸಿ ಸೆಕ್ಷನ್ಗೆ ಹೋಗೋಣ ಅಂತ ಹೇಳಿದರು. ಮತ್ತು ನಾವು ಕೂಡ ಪುರೋಹಿತರನ್ನ ಕೇಳಿಬಿಟ್ಟು ಫಸ್ಟೇ ಟೈಮ್ನ ಕೂಡ ಫಿಕ್ಸ್ ಮಾಡ್ಕೊಂಡ್ವಿ. ಯಾಕಂದರೆ ಪುರೋಹಿತರು ಬಂದು 10 o'clock-ಇಂದ 11:30ವರೆಗೂ ಫಸ್ಟ್ ಟೈಮಿಂಗ್ನ ಕೊಟ್ಟಿದ್ದರು. ಬಟ್ ಆ ಟೈಮಲ್ಲಿ ಪ್ರಿಯಾಂಕಾಗೆ ಡೆಲಿವರಿ ಆಗೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾವು ಆಮೇಲೆ ಮತ್ತೆ ಕೇಳಿದಾಗ ಪುರೋಹಿತರನ್ನ ಅವ್ರು ಹೇಳಿದ್ದು ನೀವು 3 ಗಂಟೆಯಿಂದ 5 ಗಂಟೆ ಒಳಗಡೆ ಮಾಡಿಸ್ಕೊಳ್ಬೋದು ಅಂತ ಹೇಳಿದ್ರು. ಮತ್ತು ರಾಹುಗಾಲ, ಯಮಗಂಡ ಕಾಲ, ಗುಳಿಗಾಲ ಇದೆಲ್ಲ ನೋಡಿಕೊಂಡು ಮಾಡಿಸ್ಕೊಳ್ಳೋಣ ಅಂತ ಅಷ್ಟೇನೆ. ಯಾಕಂದರೆ ಸಿ ಸೆಕ್ಷನ್ಗೆ ಹೋಗ್ತಿದ್ದೀವಿ ಅಂತಂದರೆ ಒಳ್ಳೆ ಟೈಮ್ನ ಡಾಕ್ಟರ್ನ ಕೇಳಿಕೊಂಡು ಕೂಡ ಆಮೇಲೆ ಪುರೋಹಿತರನ್ನ ಕೂಡ ಕೇಳಿಕೊಂಡು ಒಳ್ಳೆ ಟೈಮ್ ತೊಗೊಂಡೇ ಮಾಡಿಸ್ಕೋಬೋದಲ್ವಾ ಅನ್ನೋದು ರೀಸನ್ ಅಷ್ಟೇನೆ. ಇನ್ನು ಪ್ರಿಯಾಂಕನೂ ಕೂಡ ವಾಕ್ ಮಾಡ್ತಾಯಿದ್ಲು, ಮಂಜು ಅವರು ಕೂಡ ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಒಂದಷ್ಟು ರೀಲ್ಸ್ ಕೂಡ ಅವಳು ಫಸ್ಟಿಂದನೂ ಕ್ಯಾಪ್ಚರ್ ಮಾಡಿಕೊಂಡು ಬಂದಿದ್ದಾಳೆ ರೀಲ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಲಾಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದಾಳೆ. ಮತ್ತು ಒಂದಷ್ಟು ಮಂಜೋರ ಜೊತೆ ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ತೊಗೊಳ್ಬೇಕಿತ್ತು, ಅವಳು ಒಟ್ಟಿಗೆ ಒಂದಷ್ಟು ರೀಲ್ಸ್ ಎಲ್ಲ ಮಾಡ್ಕೋಬೇಕಿತ್ತು ಅಂತ ಅವಳು ತುಂಬ ಆಸೆ ಇತ್ತು. ಬಟ್ ಏನು ಅಂತ ಅಂದರೆ ಹಾಸ್ಪಿಟಲಲ್ಲಿ ಎಷ್ಟು ಅಂತ ವಿಡಿಯೋ ಮಾಡ್ಕೊಳಕ್ಕಾಗತ್ತೆ. ಹಾಗಾಗಿ ರೂಮಲ್ಲಿ ಒಂದೆರಡು ಸಾಂಗ್ಗೆ ಅಂತ ಅಂದ್ಬಿಟ್ಟು ಅವಳು ಒಂದಷ್ಟು ರೀಲ್ಸ್ನ ಕೂಡ ಮಾಡಿಕೊಂಡ್ಳು. ಸೊ ಅದು ನನಗೇನೋ ಒಂಥರ ಲೈಕ್ ಅವಳನ್ನ ನೋಡ್ತಾ ನನಗೆ ಮೋಟಿವೇಟ್ ಆಗ್ತಾ ಇತ್ತು. ಯಾಕಂದರೆ ಸಿ ಸೆಕ್ಷನ್ ಆಗಿರ್ಬೋದು, ನಾರ್ಮಲ್ ಆಗಿರ್ಬೋದು, ಎರಡಕ್ಕೂ ಕೂಡ ಫಸ್ಟೇ ಪ್ರಿಪೇರ್ ಆಗಿಬಿಟ್ಟಿದ್ಲು. ಮತ್ತು ಏನೂ ತಲೆನೇ ಕೆಡಿಸ್ಕೊಳ್ದಂತೆ ಆರಾಮಾಗಿ ಇಲ್ಲ ನನಗೆ ಇವಾಗ ಪಾಪು ಬರುತ್ತೆ, ಇವಾಗ ಹೋಗಿ ನಾನು ಡೆಲಿವರಿ ಮಾಡಿಸ್ಕೊಂಬರೋದು ಅಷ್ಟೇನೆ. ಸಿ ಸೆಕ್ಷನ್ ಆಗಲಿ ನಾರ್ಮಲ್ ಆಗಲಿ ಎರಡೂ ಕೂಡ ಯಾವುದಕ್ಕಾದ್ರೂ ನಾನು ರೆಡಿ ಇದ್ದೀನಿ ಅನ್ನೋ ಥರನೇ ಪ್ರಿಯಾಂಕಾ ಪ್ರಿಪೇರ್ ಆಗಿಬಿಟ್ಟಿದ್ಲು. ಸೊ ಡಾಕ್ಟರ್ ಹೇಳ್ದಾಗೇ ವಾಕ್ ಎಲ್ಲ ಮಾಡೋದಕ್ಕೆ ಹೇಳಿದರು. ಹಾಗೆಯೇ ಪ್ರಿಯಾಂಕನೂ ಕೂಡ ವಾಕ್ ಮಾಡ್ತಾಯಿದ್ಲು. ಆಲ್ಮೋಸ್ಟ್ 9 o'clock 9:30ಇಂದ ಪ್ರಿಯಾಂಕಾ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. 12:30 ತನಕನೂ ಕೂಡ ಪಾಪ ಆವಾಗವಾಗ ಕೂತ್ಕೊಂಡು ರೆಸ್ಟ್ ಮಾಡೋದು, ಮತ್ತೆ ವಾಕ್ ಮಾಡೋದು, ಮತ್ತು ಆವಾಗವಾಗ ಸಿಸ್ಟರ್ ಎಲ್ಲ ಬಂದುಬಿಟ್ಟು BP ಚೆಕ್ ಮಾಡೋದು, ಪಲ್ಸ್ ರೇಟ್ ಚೆಕ್ ಮಾಡೋದು, ಡೈಲೇಟ್ ಆಗ್ತಿದೆಯಾ ಅಂತೆಲ್ಲ ನೋಡೋದು ಎಲ್ಲ ಮಾಡ್ತಿದ್ರು. ಸೊ ನಮ್ಗೆ ಹಂಗಾಡಿಂಗ ಟೈಮ್ ಆಲ್ರೆಡಿ 12:30 1 o'clock ಆ ಥರ ಆಗೇ ಬಿಡ್ತು. ಡಾಕ್ಟರ್ ಕೂಡ ಬಂದು ಇನ್ನೊಂದ್ಸರಿ ಚೆಕ್ ಮಾಡಿ ನಾನು ಫಸ್ಟೇ ಹೇಳಿದಾಗೆ ಅವ್ರು ಏನೇನೆಲ್ಲ ಹೇಳಬೇಕು, ಡೈಲೇಟ್ ಆಗ್ತಿದೆಯೋ ಇಲ್ವಾ ಅದನ್ನೆಲ್ಲ ನೋಡಿ ಅವರು ಕೂಡ ಮಾತಾಡಿಕೊಂಡು ಕೊನೆಗೆ 3 to 5 ನಾವು ಆಪ್ರೇಷನ್ ಟೈಮಿಂಗ್ಸ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಆವಾಗ ನಾವು ಫಿಕ್ಸ್ ಮಾಡ್ಕೊಂಡ್ವಿ. ಡಾಕ್ಟರಿಗೆ ಬೆಳಗ್ಗೆನೂ ಕೂಡ ಒಂದು ಆಪ್ರೇಷನ್ ಇತ್ತು. ಸೊ ಹಾಗಾಗಿ ನಾವು ಓಕೆ ಸಂಜೆನೇ ತೊಗೊಳ್ಳೋಣ ಅಂತ. ಇನ್ನು September 5th ಆಗಿ ಡೆಲಿವರಿ ಮಾಡಿಸ್ಕೊಳ್ಬೇಕು ಅಂತ ಅಂದಿದ್ದರೆ ಆಗ್ತಿರಲಿಲ್ಲ. ಯಾಕಂದರೆ ಗ್ರಹಣ ಹಿಂದೆ ಮುಂದೆ ಬೇಡ ಅಂತಲೂ ಕೂಡ ಪುರೋಹಿತರು ಹೇಳಿದರು. ಹಾಗಾಗಿ 4th ಅಂದರೆ ದಿನ ಕೂಡ ಚೆನ್ನಾಗಿತ್ತು. ಹಾಗಾಗಿ September 4th ಮಗು ಆಗಲಿ ಅಂತ. ಮತ್ತು ಅವತ್ತಿನ ದಿನ ಇನ್ನೊಂದೇನು ಅಂದರೆ ವಾಮನ ಜಯಂತಿ ಇತ್ತು. ಆಮೇಲೆ September 4th ಕೂಡ ಒಂದೇನೋ ಸ್ಪೆಷಲ್ ಡೇ ಅಂತ ಪ್ರಿಯಾಂಕಾ ಹೇಳ್ತಿದ್ಲು. ಸೊ ಹಾಗಾಗಿ ಓಕೆ ಫೈನ್ ಅವಳು ಇಷ್ಟ ಪ್ರಕಾರ ಕೇಳಿದಾಗ ಪುರೋಹಿತರು ಕೂಡ ಹಾಗೆ ಹೇಳಿದ್ರು, ಒಳ್ಳೆ ದಿನ ಇದೆ. ಆಮೇಲೆ ಡಾಕ್ಟರ್ ಕೂಡ ಓಕೆ ಫೈನ್ ಅವತ್ತಿನ ದಿನ ಮಾಡಿಸ್ಕೊಳ್ಳೋಣ, ಯಾಕಂದರೆ EDD ಡೇಟಿಗೆ ತುಂಬ ಏನು ಜಾಸ್ತಿ ದೂರ ಇರಲಿಲ್ಲ. ಸೊ ಹಾಗಾಗಿ ಓಕೆ ಫೈನ್ September 4th ಮಾಡಿಸ್ಕೊಳ್ಬೋದು ಡೆಲಿವರಿ ಅಂತ ಅಂದ್ಬಿಟ್ಟು ನಾವು ಡೇಟ್ನ ಫಿಕ್ಸ್ ಮಾಡ್ಕೊಂಡಿದ್ದು. ಇನ್ನು ಇವಾಗ ಹೊರಗಡೆ ಎಲ್ಲ ಒಂದಷ್ಟು ಟೈಮ್ ವಾಕ್ ಮಾಡಿದ್ಲು. ಆಮೇಲೆ ಇವಾಗ ರೀಲ್ಸ್ ಮಾಡೋಣ ಬನ್ನಿ ಅಂತ ಅಂದ್ಬಿಟ್ಟು ಮಂಜು ಅವರಿಗೆ ಒಂದು ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದಾಳೆ. ಮಂಜು ಅವರಂತೂ ಈಗ ಬೇಡಮ್ಮ ನೀನು ವಾಕ್ ಮಾಡು, ಆಮೇಲೆ ರೀಲ್ಸ್ ಮಾಡೋಣ ಅಂತ ಹೇಳ್ತಿದ್ರು. ಹಾಗೂ ಕೂಡ ಹಂಗೂ ಹಿಂಗೂ ಒಪ್ಪಿಸ್ಬಿಟ್ಟು ಒಂದಷ್ಟು ರೀಲ್ಸ್ ಮಾಡೋಣ ಅಂತ ಫೈನಲಿ ಮಂಜು ಅವ್ರನ್ನ ಕರ್ಕೊಂಡು. ಸೊ ಅವರು ತಮಾಷೆ ಮಾಡ್ತಾಯಿದ್ರು ಪ್ರಿಯಾಂಕಂಗೆ. ಸೊ ನೋಡ್ಬೋದು ಒಂದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ರಾ ಶೇರ್ ಮಾಡಿಕೊಂಡ್ರೆ ಫ್ಯೂಚರಲ್ಲಿ ಅವಳೇ ನೋಡಿದಾಗ ಖುಷಿ ಪಡ್ತಾಳೆ. ಸೊ ಹಾಗಾಗಿ ಇದೆಲ್ಲ ರಾ ವಿಡಿಯೋ ಕ್ಲಿಪ್ಪಿಂಗೇನೆ ಇರಲಿ ಅಂತ ನಿನ್ನ ಜೊತೆನೂ ಕೂಡ ಹಾಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಒಂದ್ಸಲಿ ಟ್ರಯಲ್ ಮಾಡ. ಈ ಕಡೆ ಬಾ, ಇನ್ನೂ ಒಂಚೂರು ಮುಂದಕ್ಕೆ ಬಾ. ಬಾ ಈಗ
ಸೊ ನೋಡ್ತಾ ಟೈಮ್ ಆಗಲೇ 2 ಗಂಟೆ ಆಗೇ ಹೋಯಿತು. ಆಮೇಲೆ ನಮ್ಮಮ್ಮ ಮತ್ತು ಪ್ರಿಯಾಂಕ ಅವ್ರ ಅತ್ತೆ, ಅವ್ರ ಮಾವ ಎಲ್ಲರೂ ಕೂಡ ಬಂದಿದ್ದರು. ಇಲ್ಲಿ ಏನು ಅಂತಂದರೆ ವಾರ್ಡಲ್ಲಿ ಒಬ್ಬರೇ ಅಟೆಂಡರ್ ಇರಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಪ್ರಿಯಾಂಕಾ ಜೊತೆನೇ ಇದ್ದೆ. ಇನ್ನು ನಮ್ಮ ಅಪ್ಪ ಆಗಿರ್ಬೋದು, ಮಂಜು ಅವರಾಗಿರ್ಬೋದು, ಆಮೇಲೆ ಪ್ರಿಯಾಂಕ ಅವ್ರ ಅತ್ತೆ ಮಾವ, ನಮ್ಮಮ್ಮ ಅವರೆಲ್ಲರೂ ಕೂಡ ಕೆಳಗಡೆ ರಿಸೆಪ್ಷನಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಮತ್ತು ಅವ್ರನ್ನ ಮೇಲ್ಗಡೆ ಬಂದರೆ ಅವರು ಅಟೆಂಡರ್ ಒಬ್ಬರೇ ಇರಬೇಕು ಅಂತ ಅಂದ್ಬಿಟ್ಟು ಅವ್ರು ವಾಚ್ಮ್ಯಾನ್ ಏನಿರ್ತಾರೆ ಅವ್ರು ಬಂದ್ಬಿಟ್ಟು ಅವಾಗವಾಗ ಹೇಳೋರು. ಸೊ ಹಾಗಾಗಿ ಪ್ರಿಯಾಂಕನಿಗೂ ಕೂಡ ಒಂಥರ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ನನಗೆ ನನ್ನ ಗಂಡ ನನ್ನ ಜೊತೆಲಿರಬೇಕು ಅಂತ ಆಸೆ, ಬಟ್ ನೋಡಿದ್ರೆ ವಾಚ್ಮ್ಯಾನ್ ಇರೋದಕ್ಕೆ ಬಿಡಲ್ಲ, 5 ನಿಮಿಷ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊರ್ಟೋಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಹೋಗ್ತಾ ಅವಳಗಂತೂ ಫುಲ್ ಒಂಥರ ಸಪ್ಪಗಾಗೋಗ್ಬಿಟ್ಟಿದ್ಲು, ಗೊತ್ತಿಲ್ಲ ಏನಕ್ಕೆ ಅಂತ. ನಾನು ಅದೇ ಹೇಳ್ತಾ ಇದ್ದೆ, ಫುಲ್ ಧೈರ್ಯ ಮಾಡ್ಕೊ, ಏನೂ ಆಗಲ್ಲ, 1-2 ಅವರ್ ಅಷ್ಟೇನೆ, ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀಯಾ, 15 ನಿಮಿಷ ಅಷ್ಟೇ ಆಪ್ರೇಷನ್ ಆಗೋದು ಅಂತ ಫುಲ್ಲು ಧೈರ್ಯ ಕೊಡ್ತಾಯಿದ್ದೆ ಅವಳಿಗೆ. ಸೊ ಅವಳು ಆಮೇಲೆ ಹ್ಞೂ ಅಂತ ಇದ್ಲು. ನಮ್ಮ ಅಪ್ಪನೂ ಕೂಡ ಅಷ್ಟೇ, ಮಂಜವರು ಕೂಡ ಅಷ್ಟೇ, ಅವರು ಕೂಡ ಆವಾಗವಾಗ ಬಂದು ಮಾತಾಡಿಸ್ಕೊಂಡು ಫುಲ್ ಧೈರ್ಯ ಕೊಡ್ತಾಯಿದ್ರು. ಅವರು ಕೂಡ ಏನೂ ಆಗಲ್ಲ, ಆರಾಮಾಗಿರು, ಬಿ ಪಿ ರೈಸ್ ಮಾಡ್ಕೋಬೇಡ, ಮತ್ತು ಲೋ ಆದರೂ ಕಷ್ಟ, ಹೈ ಆದರೂ ಕಷ್ಟ ಬಿ ಪಿ, ಸೊ ಆರಾಮಾಗಿರು, ನೀನು ಹೆಂಗಿದೆಯಾ ಹಂಗೆ ಇರು ಅಂತೆಲ್ಲ ಅಂದ್ಬಿಟ್ಟು ತಮಾಷೆ ಮಾಡ್ಕೊಂಡೆಲ್ಲ ಅವ್ರ ಜೊತೇಲಿ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ. ಹಂಗೂ ಕೂಡ ಎಲ್ಲರೂ ಇದ್ದಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಯಾಕೆ ಈ ಥರ ಎಲ್ಲರನ್ನೂ ಕಳಿಸ್ತಾರೋ ಅವರು, ನಾನು ಒಬ್ಬಳೇ ಇದ್ದರೆ ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ ಅಂತ ಕೊನೆಗೆ ಮಂಜು ಅವ್ರನ್ನ ಕರೆಸ್ಕೊಂಡು ಅವ್ರನ್ನ ಹಗ್ ಮಾಡಿಕೊಂಡು ಒಂದು ಸ್ವಲ್ಪ ಯಾಕೋ ಬೇಜಾರು ಮಾಡ್ಕೊತಾ ಇದ್ಲು. ಸೊ ಮಂಜು ಕೂಡ ಸಮಾಧಾನ ಮಾಡ್ತಾಯಿದ್ರು, ಏನೂ ಆಗಲ್ಲಮ್ಮ, ಇನ್ನೊಂದು 2 ಅವರ್ ಅಷ್ಟೇ, ಆರಾಮಾಗಿ ಪಾಪನ ಎತ್ಕೊಂಡು ಬರ್ತೀಯ ನೀನು, ನೋಡ್ತಾ ಇರೋ ಅಂತ ಅಂದ್ಬಿಟ್ಟು ಅವರು ತಮಾಷೆ ಮಾಡಿಕೊಂಡು ಧೈರ್ಯ ಹೇಳ್ತಾಯಿದ್ರು. ಸೊ ಈ ರೀತಿಯಾಗಿ ಇತ್ತು. ಅದಾದಮೇಲೆ ಮಂಜು ಅವ್ರನ್ನ ಹೊರಗಡೆ ಕಳಿಸಿದ್ರು, ಅಲ್ಲಿ ಒಂದು ಸ್ವಲ್ಪ ಪಲ್ಸ್ ರೇಟ್, ಬಿ ಪಿ ಅದೆಲ್ಲ ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಪ್ರಿಯಾಂಕನ ಜೊತೆಲೇ ಇದ್ದೆ ವಾರ್ಡಲ್ಲಿ. ಸೊ ಫ್ರೆಂಡ್ಸ್, ಪ್ರಿಯಾಂಕಾಗೆ ಪೇಯ್ನ್ ಇಂಡ್ಯೂಸ್ ಮಾಡಿದ್ದಾರೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಬಟ್ ಇನ್ನೂ ಏನೂ ಪೇಯ್ನ್ ಬಂದಿಲ್ಲ. ಬೆಳಗ್ಗೆ ಒಂದು ಟ್ಯಾಬ್ಲೆಟ್ ಆಲ್ರೆಡಿ ಇಂಡ್ಯೂಸ್ ಮಾಡಿದರು. ಸೊ ಅದೇನು ವರ್ಕ್ ಆಗ್ತಿಲ್ಲ, ಮತ್ತು 12:30ಗೆ ನೋಡೋಣ ಒಮ್ಮೆ ಅಂತ ಹೇಳಿದರು. ಅವಳಿಗೆ ಏನಾರ ಪೇಯ್ನ್ ಬಂದರೆ ಸೆಕೆಂಡ್ ಡೋಸ್ ಪೇಯ್ನ್ ಇಂಡ್ಯೂಸ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಸೆಕೆಂಡ್ ಟೈಮ್ ಕೂಡ ಏನೂ ಪೇಯ್ನ್ ಇಲ್ಲ. ಆಮೇಲೆ ಡಾಕ್ಟರ್ ಕೂಡ ಬಂದು ಒಂದ್ಸಲ ನೋಡ್ಕೊಂಡು ಹೋಗಿದ್ದಾರೆ. ಯಾವುದಕ್ಕೂ ಏನೂ ಪ್ರೋಗ್ರೆಸ್ ಇಲ್ಲ ಅಂತ ಅಂದರೆ ನಾವು 3 o'clock ಮೇಲೆ ಸಿಸೇರಿಯನ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದಕ್ಕೆಲ್ಲ ಏನು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಬೇಕು, ಅದನ್ನೆಲ್ಲ ಮಾಡಿಕೊಂಡು ಒಂದು 4:30-4:45 ಅಷ್ಟೊತ್ತಿಗೆಲ್ಲ ಮಗು ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಪುರೋಹಿತ್ರನ್ನ ಕೇಳಬೇಕಲ್ಲ ಡೇಟ್ ಮತ್ತು ಇವತ್ತಿನ ಟೈಮಿಂಗ್ಸ್ ಎಲ್ಲ ಕೇಳ್ಕೊಬೇಕಲ್ಲ ಅಂತ ಕೇಳಿದ್ದಕ್ಕೆ ಪುರೋಹಿತರು ಕೂಡ ಆಮೇಲೆ 3 ಗಂಟೆಯಿಂದ 5 ಗಂಟೆ ಒಳಗಡೆ ಮಾಡಬೇಕು ಅಂತ ಹೇಳಿದ್ರು, ಇಫ್ ಇನ್ ಕೇಸ್ ಸಿಸೇರಿಯನ್ ಅಂತ ಅಂದರೆ. ಸೊ ಹಾಗಾಗಿ 3 to 5 ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಫೈನಲಿ ಟೈಮಿಂಗ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಪುರೋಹಿತರು ಬಂದುಬಿಟ್ಟು ಹೇಳಿರೋದು 10 ಗಂಟೆಯಿಂದ 11:15 ಅಂತ ಹೇಳಿದರು, ಫಸ್ಟು ಟೈಮಿಂಗ್ ಕೊಟ್ಟಿದ್ದಿದ್ದವರು. ಸೊ ಇವಾಗ ಕಾಲ್ ಮಾಡಿ ಕೇಳಿದ್ದಕ್ಕೆ ಅವರು 3 ಗಂಟೆಯಿಂದ 5 ಗಂಟೆ ಒಳಗಡೆ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ನೋಡಿಕೊಂಡು ಡಾಕ್ಟರ್ ಹತ್ರನೂ ಕೂಡ ಮಾತಾಡಿದ್ವಿ. ಸೊ ಇನ್ನು ಪಾಪು ಬರೋದೊಂದೇ ಬಾಕಿ. ಪ್ರಿಯಾಂಕಾ ಅಂತೂ ಆರಾಮಾಗಿ ವಾಕ್ ಮಾಡಿಕೊಂಡು ಒಂದಷ್ಟು ಇಲ್ಲೆಲ್ಲ ಇದು ಮಾಡಿದ್ಲು. ಅಂದರೆ ಅವಳು ಏನೆಲ್ಲ ಪ್ರಯತ್ನ ಮಾಡಬೇಕು ಮಾಡ್ತಿದ್ದಾಳೆ, ಬಟ್ ಏನಂದರೆ ಪೇಯ್ನ್ ಏನೂ ಬರ್ತಿಲ್ಲ. ಡಾಕ್ಟರ್ ಕೂಡ ಅವಳಿಗೆ ಅಂದರೆ ಮಗು ತಲೆ ಫಿಕ್ಸ್ ಆಗಿಲ್ಲ ಇನ್ನೂ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಮತ್ತೆ ನಿಂತಕ್ಕೆ ಅಲ್ವಾ ಪೇಯ್ನ್ ಇಂಡ್ಯೂಸ್ ಮಾಡಿ ಅವಳು ಪೇಯ್ನ್ ತಿಂದು ಆಮೇಲೆ ಅವಳಿಗೂ ಸುಸ್ತಾಗುತ್ತೆ. ಸೊ ಹಾಗಾಗಿ ಓಕೆ ಫೈನ್, 2 times ನೋಡೋಣ ಪೇಯ್ನ್ ಇಂಡ್ಯೂಸ್ ಮಾಡಿ, 2 ಸಲಿನೂ ಬಂದಿಲ್ಲ ಅಂತಂದರೆ ಆಮೇಲೆ C-section ಹೋಗೋಣ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಮಲ್ಕೊಂಡು ಆರಾಮಾಗಿ ಮೊಬೈಲ್ ನೋಡ್ತಾ ಇದ್ದಾಳೆ ಇವಾಗ. ಇನ್ನು ನಮ್ಮ ಅಜ್ಜಿ ಕೂಡ ಅಡುಗೆ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು, ಬೆಳಗ್ಗೆ ತಿಂಡಿಗೆ ದೋಸೆ ಮತ್ತು ಸಾಗುನ ಮಾಡಿ ಕೊಟ್ಟು ಕಳಿಸಿದ್ರು. ಎಲ್ಲರದು ಕೂಡ ಆಯಿತು. ಇನ್ನು ನಮ್ಮ ಅಪ್ಪ ನಮ್ಮ ಅಮ್ಮನ ಕರ್ಕೊಂಬರೋದಕ್ಕೆ ಅಂತ ಮನೆಗೆ ಹೋಗಿದ್ದಾರೆ. ಇನ್ನು ಮಂಜು ಅವರು ಮತ್ತು ಜೀವನ್ ಅವರು ಇಬ್ಬರೂ ಕೂಡ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂತ ಅಂದರೆ ಇಲ್ಲಿ ಪೇಷಂಟ್ ಹತ್ರ ಒಬ್ಬರೇ ಇರಬೇಕು ಅಂತ ಹೇಳಿದರು. ಹಾಗಾಗಿ ಇನ್ನು ಪ್ರಿಯಾಂಕಾ ಅವ್ರ ಅತ್ತೆ ಮಾವನೂ ಕೂಡ ಬಂದರು, ಅವರು ಕೂಡ ಕೆಳಗಡೆ ಅವ್ರ ಜೊತೆನೇ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಯಾವಾಗ ಪೇಯ್ನ್ ಬಂತಾ ಏನು ಮಾಡ್ತಿದ್ದಾಳೆ ಪ್ರಿಯಾಂಕಾ ಅಂತ. ಬಟ್ ಪ್ರಿಯಾಂಕಾ ಅಂತೂ ಆರಾಮಾಗಿ ಒಂದಷ್ಟು ಟೈಮ್ ಓಡಾಡೋದು, ಒಂದು 45 minutes 1 hourವರೆಗೂ. ಆಮೇಲೆ ಅವಳಿಗೂ ಕೂಡ ಸುಸ್ತಾಯಿತು, ಹೋಗ್ಬಿಟ್ಟು ಇವಾಗ ಮಲ್ಕೊಂಡಿದ್ದಾಳೆ. ಡಾಕ್ಟರ್ ಕೂಡ ಇವಾಗ ಜಸ್ಟ್ ಬಂದು ನೋಡ್ಕೊಂಡು ಹೋದರು. ನೋಡೋಣ ಇನ್ನು 3 o'clock ಮೇಲೆ ಯಾವ ರೀತಿ ಅವಳಿಗೆ ಪೇಯ್ನ್ ಬರುತ್ತೆ, ಏನು ಕತೆ ಅಂತ. ನನಗನ್ಸೋ ಪ್ರಕಾರ ಇಲ್ಲಿವರೆಗೂ ಪೇಯ್ನ್ ಇಂಡ್ಯೂಸ್ ಮಾಡಿದ್ದಾರೆ ಅವರು, ಬಟ್ ಏನೂ ಅವಳಿಗೆ ಪೇಯ್ನ್ ಬಂದಿಲ್ಲ. ಸೊ ಹಾಗಾಗಿ ನನಗನ್ಸೋ ಪ್ರಕಾರ ಸಿಸೇರಿಯನ್ ಅಂತಲೇ ಅನಿಸುತ್ತೆ. ಸೊ ನೋಡೋಣ ಹೇಗಾಗುತ್ತೆ ಏನು ಅಂತ. ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಯಾರೂ ಬಂದಿಲ್ಲ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇನ್ನು ಪ್ರಿಯಾಂಕಾ ಅವ್ರ ಅತ್ತೆ ಮಾವನೂ ಕೂಡ ಇವಾಗ ಒಂದು 2 hours ಆಯಿತು ಅವರು ಕೂಡ ಬಂದು. ಅವರು ಕೂಡ ಬೆಳಗ್ಗೆ ಹೋಗಿ ದೇವಸ್ಥಾನಕ್ಕೆಲ್ಲ ಆಮೇಲೆ ಬಂದಿದ್ದಾರೆ, ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು. ಇನ್ನು ಪ್ರಿಯಾಂಕನೂ ಕೂಡ ಮಾರಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿ ಅಲ್ಲಿ ದೇವ್ರ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾಳೆ. ನಾನು ಕೂಡ ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಬಂದೆ. ಸೊ ಏನೋ ಒಂಥರ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀವಿ, ದೇವರೇ ಎಲ್ಲ ನೋಡ್ಕೊಳ್ಳಿ, ಆರೋಗ್ಯವಾಗಿರಲಿ ಮಗು ಮತ್ತು ಅವಳು ಇಬ್ಬರು ಅಂತ ಅಂದ್ಬಿಟ್ಟು.
ಸೊ ಅಷ್ಟೇ. ಇವಾಗ ಬನ್ನಿ ಪ್ರಿಯಾಂಕನ ಹಾಗೆ ಒಂದ್ಸಲಿ ಮಾತಾಡ್ಸೋಣ. ಏನು ಅನ್ನಿಸ್ತೈತೆ ರಾಣಿ? ಓಡಾಡಿ ಸಾಕಾಗಿದೆ ಅಷ್ಟೇ. ಇನ್ನೇನೊಂದು ಸ್ವಲ್ಪ ಹೊತ್ತಲ್ಲಿ ಪಾಪು ಬರುತ್ತೆ. ಓಡಾಡ್ಬೋದು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಇನ್ ಕೇಸ್ ಏನಾದರೂ ಆಯಿತು ಅಂತಂದರೆ ನಾನು ನೈಟ್ ಇರ್ತೀನಿ ಇಲ್ಲಿ ಅಂತ. ನೋಡೋಣ 10 ಗಂಟೆವರೆಗೂ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ. ತಗೊಳಲ್ಲ ಹೆಂಗಿರ್ತೀಯ ಅಂತ 10 ಗಂಟೆವರೆಗೂ ನೋಡ್ತೀನಿ. ಆಮೇಲೆ ನೋಡಿ. ನನಗೇನು ಅಂತಂದರೆ ನಮ್ಮ ಅಪ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಲ್ಲ, ಒಂದು ನಿಮಿಷ. ಸೊ ಯಾರೋ ಬಂದರು, ನಮ್ಮ ಅಪ್ಪಂಗೆ ಆಪ್ರೇಷನ್ ಆಗಿತ್ತಲ್ಲ, ಸೊ ಆವಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ನಾನು ನಮ್ಮ ಅಪ್ಪನ ಜೊತೆ ಇರೋಣ ಅಂತಲೇ ಹೋಗಿದ್ದಿದ್ದು, ನಾನು ಮತ್ತು ಪ್ರಿಯಾಂಕಾ ಇಬ್ಬರೂ ಕೂಡ. ಬಟ್ ಅಲ್ಲಿ ಏನಾಗಿತ್ತು ಅಂತಂದರೆ ನೈಟ್ ನಾನು ಇರೋ ಥರ ಇರಲಿಲ್ಲ. ಸೊ ಹಾಗಾಗಿ ನಾನು ಮನೆಗೆ ವಾಪಸ್ ಬಂದುಬಿಟ್ಟಿದ್ದೆ. ಪ್ರಿಯಾಂಕಾ ಒಬ್ಬಳೇ ಇದ್ಲು. ಹಾಗಾಗಿ ಅವಳು ನೋಡ್ತೀನಿ, ನಾನು 10 ಗಂಟೆವರೆಗೂ ನೋಡ್ತೀನಿ, ನೀನು ಓಕೆ ಇರ್ತೀಯಾ ಅಂತಂದರೆ ಇರಿಸ್ಕೊಳ್ಳೋಣ, ನೀನು ಬಾಯಲ್ಲಿ ಬಂತು ಅಂದರೆ, ಇಲ್ಲ ಅಂತಂದರೆ ನೀನು ಫಸ್ಟ್ ಮನೆಗೆ ಹೋಗು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಳೆ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಇವಾಗ ಏನಮ್ಮ ಪೇಯ್ನ್ ಬರ್ತಾಯಿದ್ದ ನಿಮಗೆ? ನಿದ್ದೆ ಬರ್ತೈತೆ ನನಗೆ. ನೀನು ಪೇಯ್ನ್ ಬರ್ತಾಯಿಲ್ಲ. ಕೆಳಗಡೆ ಕುಂತವ್ರೆ. ಅಮ್ಮಗೆ ಏನು ಕೊಡಂಗಿಲ್ವಾ? ತಿಳಿಸಿರ ನಾನು ಕೊಡಂಗಿಲ್ಲ. ಏನು ಕೊಡಂಗಿಲ್ಲ. ಹೋಗ್ತಾ ಇದೆಯಲ್ಲ ಮತ್ತೆ ಬಿಚ್ಕೊಡ. ಎಲ್ಲ ತೆಗ್ದಾಗ ಕಿವಿದು ಅಷ್ಟೇ. ಕಿವಿದು ಬಿಚ್ಚಿದೆಯಾ? ಯಾಕೆ ಮಾಡ್ತಾರಲ್ಲ ಇದೇನು ಗೊತ್ತಾಗುತ್ತೆ. ಅಮ್ಮ ಏನು ಅನ್ನಿಸ್ತೈತಮ್ಮ? ಮರಿ ಮೊಮ್ಮಗ ಬರ್ತಾವನೆ, ಇನ್ನೊಂದು ಬತ್ತಾಯ್ತೋ ಬಂತಾವನೋ ಬರ್ತಾವಳೋ ಮರಿ ಮೊಮ್ಮಕ್ಕಳಿಗೆ ಒಳ್ಳೇದು ಬಡವ ಯಾರು ನೋಡು, ಒಂದು ಬತ್ತು ಮರಿ ಮೊಮ್ಮಗ. ಅಪ್ಪಾಜಿನೂ ಮ್ಯಾಚಿಂಗ್ ಹಾಕೋಬಿಟ್ಟವ್ರೆ. ಅಲ್ಲಿ ಹೊಳ್ತಾನೆ ಕಡೆ ಹೊಳ್ತಾನೆ ದೋಸೆ ತಿನ್ನಕ್ಕೆ ಅವ್ನಿಗೆ ಆಟ ಆಡೋದೇ ಇಷ್ಟ. ಅದಕ್ಕೆ ನಾವು ಇಬ್ಬರಿ ಕೆಳಗಡೆ ಹೋಗಿ ಸೊ ನೋಡ್ತಾ ಇದ್ದಂಗೆ ಟೈಮ್ ಆಗಲಿ 2:30-3 ಗಂಟೆನೇ ಆಗೋಯಿತು. ಹಾಗೆಯೇ ಪ್ರಿಯಾಂಕಂಗೆ ಮಾಂಗಲ್ಯ ಚೈನ್ ಆಗಿರ್ಬೋದು ಅಥವಾ ಇಯರಿಂಗ್ಸ್ ಆಗಿರ್ಬೋದು ಅದನ್ನೆಲ್ಲನೂ ಕೂಡ ರಿಮೂವ್ ಮಾಡೋದಕ್ಕೆ ಹೇಳಿದ್ಲು. ಪ್ರಿಯಾಂಕ ಏನಂದರೆ, ಮಾಂಗಲ್ಯ ಚೈನ್ ನಾನು ಇನ್ನೇನು ಆಪ್ರೇಷನ್ಗೆ ಹೋಗೋವಾಗ ರಿಮೂವ್ ಮಾಡಿಕೊಡ್ತೀನಿ ಬಿಡು, ಇಯರಿಂಗ್ಸ್ ಒಂದು ಇವಾಗ ರಿಮೂವ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ರಿಮೂವ್ ಮಾಡಿಕೊಟ್ಲು. ಇನ್ನು ಅವಳು ಫಿಂಗರಿಂಗೆಲ್ಲ ಏನು ಹಾಕಿದ್ಲು ಅದನ್ನೆಲ್ಲ ಮನೆಯಲ್ಲೇ ತೆಗೆದಿಟ್ಬಿಟ್ಟು ಬಂದಿದ್ಲು. ಬಟ್ ಮಾಂಗಲ್ಯ ಚೈನ್ ಒಂದನ್ನು ಮಾತ್ರ ಆಮೇಲೆ ಆಪ್ರೇಷನ್ಗೆ ಹೋಗೋವಾಗ ರಿಮೂವ್ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಹಾಕ್ಕೊಂಡಿದ್ಲು. ಇನ್ನು ನಮ್ಮ ಅಜ್ಜಿ ತಾತನೂ ಕೂಡ ಬಂದಿದ್ದರು. ಸೊ ಅವರು ಕೂಡ ಪ್ರಿಯಾಂಕನ್ನ ಮಾತಾಡಿಸ್ಕೊಂಡು ಮತ್ತೆ ಅವರು ಕೆಳಗಡೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಕೆಳಗಡೆ ಹೋದರು. ಇನ್ನೇನು ಆಪ್ರೇಷನ್ ಆಗೋ ಟೈಮಿಗೆ ಎಲ್ಲರೂ ಕೂಡ OT ಹತ್ರ ಹೋಗಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹೇಗೋ ಹೀಗೆ ಮಾತಾಡಿಕೊಂಡು ಪ್ರಿಯಾಂಕನ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ನಾನಂತೂ ಕೂತ್ಕೊಂಡಿದ್ದೆ. ಇನ್ನು ಮಂಜೋರ ಹತ್ರ ಮಾತಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ಲು ಅಂತ ಫೋನ್ ಮಾಡಿಬಿಟ್ಟು ಅವಳೇ ಕರೆದ್ಲು, ಬನ್ನಿ ಮಾತಾಡಬೇಕು, ನನಗೆ ಯಾಕೋ ಭಯ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಮಂಜೋರ ಪಾಪ ಹಂಗೆ ಅಂದಿದ ತಕ್ಷಣ ಬರೋರು. ನನಗಂತೂ ಪ್ರಿಯಾಂಕನ ನೋಡ್ತಾ ನಮ್ಮ ಮನೆಗೆ ಇನ್ನೂ ಒಂದು 3 ತಿಂಗಳಲ್ಲಿ ಇನ್ನೊಂದು ಪಾಪು ಬರುತ್ತೆ. ಸೊ ನನಗೂ ಕೂಡ ಇದೇ ಥರ ಸೇಮ್ C-ಸೆಕ್ಷನ್ ಮಾಡ್ತಾರೆ ಅನ್ನೋದೊಂದು ಭಯ ಬಂದುಬಿಡ್ತು. ಏನೇ ಆಗಲಿ ಅಲ್ವಾ, ಅದು ಒಂದು ಪ್ರೊಸೆಸ್ಗೆ ಹೋಗಲೇಬೇಕು. ಅದು ಬಿಟ್ಟರೆ ನಾನು ನನ್ನ ತಂಗಿಗೂ ಕೂಡ ಫುಲ್ ಧೈರ್ಯ ಕೊಡ್ತಾಯಿದ್ದೆ ಅಂತ ಹೇಳ್ಬೋದು. ಏನೂ ಆಗಲ್ಲ, ಆರಾಮಾಗಿ ಹೋಗ್ತೀಯ, ಆರಾಮಾಗಿ ಬರ್ತೀಯ ಅಂತ ಅಂದ್ಬಿಟ್ಟು. ಯಾಕಂದರೆ ಈ ಟೈಮಲ್ಲಿ ಅವಳನ್ನ ಎದುರಿಸೋದು ಸರಿ ಇಲ್ಲ ಅಂತ. ಏನೂ ಆಗಲ್ಲ, ಇನ್ಫ್ಯಾಕ್ಟ್ ಎದುರುಕೊಳ್ಳೋ ಅಂಥದ್ದು. ಆರಾಮಾಗಿ ಹೋಗಿ ಆರಾಮಾಗೇ ಸಿಸೇರಿಯನ್ ಎಲ್ಲ ಮಾಡ್ಕೊಂಡು ಬರ್ತೀವಿ. ಸೊ ಮಂಜೋರು ಕೂಡ ಇವಾಗ ಬಂದ್ಬಿಟ್ಟು ಹಾಗೆ ಮಾತಾಡಿಸ್ತಾಯಿದ್ರು. ಹೀಗೆ ಅವ್ರನ್ನೂ ಕೂಡ ತಮಾಷೆ ಮಾಡಿಕೊಂಡು ಇದ್ವಿ. ಹಿಂಗೆ 15 ನಿಮಿಷದಲ್ಲಿ ಆಪ್ರೇಷನ್ನೇ ಆಗೋಗ್ಬಿಡುತ್ತೆ. ಅಂತ ಹೇಳ್ರಿ ಆದ್ಮೇಲೆ ಕೆಳಗಡೆ ಆಗಲೇ ನನಗೇನು ಭಯ ಇಲ್ಲ, ನಾವು 10 ಜನ ಪಾಪನ್ನೇ ತಾಡ್ತಿದ್ದೀವಿ. ಇವರು ಜೀವನವ್ರು ಏನಂತವ್ರು ಗೊತ್ತಾ, ಚಾರ್ಜರ್ ತೊಗೊಂಬರಕ್ಕೆ ಹೋದಾಗ ಅವ್ರಿಗೆ ಆ್ಯಕ್ಚುಲಾಗಿ ಭಯ ಐತೆ, ಅವ್ರು ತೋರಿಸ್ಕೋತಾ ಇಲ್ಲ ಅದನ್ನ ಅಂತ. ಸಿಸೇರಿಯನ್ ಮಾಡೋದು ಯಾರಿಗೆ ಗೊತ್ತಾ, ಫುಲ್ ಸ್ಟ್ರಾಂಗ್ ಇರ್ತಾರಲ್ಲ ಅವ್ರಿಗೆ ಮಾಡೋದು. ನೀನು ಹಂಗೆ ಅಂದ್ಕೊಂಡಿದ್ಯಾ? ಅದೇನು ಈಸಿ ಟಾಸ್ಕಾ ಹೇಳು. ಏನು
ಬೆಳಗ್ಗೆಯಿಂದ ಡ್ಯಾನ್ಸ್ ಮಾಡ್ಕೊಂಡಿದ್ದಲ್ಲ ಅಷ್ಟೇ ಜೋಶಲ್ಲಿಡು ಅಷ್ಟೇ. ಹಂಗೆ ಕುಯ್ತಾ ಇದ್ರು, ಮಾತಾಡಿಸ್ತಾ ಇದ್ರು. ನಾನು ಹಿಂಗೆ ನೋಡಿದೆ, ಏನು ಮಾಡ್ತಾರೆ ಅಂದ್ಬಿಟ್ಟಿದ್ದೆಲ್ಲ ಒಂಥರ ಮಶೋಳ. ಏನಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಏನು ಹಿಂಗೇನು ಅನ್ಸಲ್ಲ, ನಾನು ಆರಾಮಾಗಿರ್ತೀಯ. ಕಟ್ ಮಾಡೋದು. ಸೊ ನಾವಂತೂ ಬೆಳಗ್ಗೆಯಿಂದ ಎಷ್ಟು ವೆಯ್ಟ್ ಮಾಡಿದ್ದೀವಿ ಅಂತ ಅಂದರೆ, ಬೆಳಗ್ಗೆ ಪುರೋಹಿತರು ಡೇಟ್ ಕೊಟ್ಟಿದ್ದು, ಟೈಮಿಂಗ್ ಕೊಟ್ಟಿದ್ದೆಲ್ಲನೂ ಸೆಪ್ಟೆಂಬರ್ 4 10 ಗಂಟೆಯಿಂದ 11:30 ಅಷ್ಟೊತ್ತಿಗೆ ಮಾಡಿಸ್ಕೊಳ್ಬೇಕು ಸಿ ಸೆಕ್ಷನ್ ಆದರೆ ಅಂತ ಕೊಟ್ಟಿದ್ದು. ಬಟ್ ಅಲ್ಲಿ ಟೈಮ್ ಮೀರೋಗಿತ್ತಲ್ವ, ಹಾಗಾಗಿ ಡಾಕ್ಟರ್ನ ಕೇಳಿದಾಗ ಅವರು ಓಕೆ 3 to 5 ಮಾಡ್ಬೋದು, ಒಂದ್ಸಲಿ ಕೇಳಿ ನೋಡಿ ಅಂತ ಫಸ್ಟ್ ಡಾಕ್ಟರೇ ಹೇಳಿದ್ದು. ಅದಾದಮೇಲೆ ಕೇಳಿದ್ದಕ್ಕೆ ಅವರು ಓಕೆ ಮಾಡ್ಬೋದು, ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಪುರೋಹಿತರು ಕೂಡ ಹೇಳಿದ್ರಲ್ವ. ಸೊ ಆ ಒಂದು ಟೈಮಿಗೆ ಫಿಕ್ಸ್ ಆದ್ವಿ. ಹತ್ರ ಬರ್ತಾ ಇದ್ದಂಗೆ ಪ್ರಿಯಾಂಕನೂ ಕೂಡ ಸ್ವಲ್ಪ ನರ್ವಸ್ ಆಗ್ತಾಯಿದ್ಲು. ಆಮೇಲೆ ಹೇಗಿದ್ರು ಟೈಮ್ ಕೂಡ 3:30 4 o'clock ಆಗೋಯಿತು. ಇನ್ನೂ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗ್ಲಿಲ್ವಲ್ಲ, ಇನ್ನೂ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ, ಯಾಕಂದರೆ 3 to 5 o'clock ಅಷ್ಟೇ ಹೇಳಿದ್ದು ನಮಗೆ ಪುರೋಹಿತರು. ಅದಾದಮೇಲೆ ಅಂತಂದರೆ ಆಗೋದಿಲ್ಲ, ಅಲ್ಲಿಂದ ಒಂಚೂರು ಮುಂದೆ ಅಂತಂದರೆ 5:15 ಮಾಡಿಸ್ಕೊಳ್ಬೋದು ಅಂತ ಹೇಳಿದರು. ಸೊ ಎಲ್ಲನೂ ಕೇಳ್ಕೊಂಡು ಮಾತಾಡಿದ್ವಲ್ಲ, ಸೊ ನಾನು ಟೈಮ್ ನೋಡ್ಕೊಂಡಿದ್ದೇನೆ, ಇಷ್ಟೊಂದು ಟೈಮ್ ಆಗೋಯ್ತು, ಇನ್ನೂ ಡಾಕ್ಟರ್ ಏನೂ ಹೇಳೇ ಇಲ್ವಲ್ಲ, ಇವಳಿಗೂ ಇನ್ನೂ OTಗೆ ಕರ್ಕೊಂಡು ಹೋಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅದನ್ನೋ ಅಷ್ಟೊತ್ತಿಗೆ ಸಿಸ್ಟರ್ ಎಲ್ಲ ಬಂದುಬಿಟ್ಟು ಅವಳಿಗೆ BP ಚೆಕ್ ಮಾಡೋದಾಗಿರ್ಬೋದು, ಪಲ್ಸ್ ರೇಟ್ ಚೆಕ್ ಮಾಡೋದು, ಆಮೇಲೆ ಡ್ರಿಪ್ಸ್ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಅವಳಿಗೇನು ಅದು ಹಾಕ್ತಾರೆ, ನೀರಲ್ಲೆಲ್ಲ ಹಾಕಿಬಿಟ್ಟು ರೆಡಿ ಮಾಡ್ತಾರೆ. ಸೊ ಅದನ್ನು ಕೂಡ ಎಲ್ಲನೂ ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರು. ಆಮೇಲೆ ಹೇಳಿದ್ರು ಇನ್ನೊಂದು ಜಸ್ಟ್ ಒಂದು 5-10 minutesಲ್ಲಿ ಅವಳಿಗೆ OTಗೆ ಶಿಫ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಕೆಳಗಡೆ ಏನು ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆ ಮೇಲ್ಗಡೆ ಬರೋದಕ್ಕೆ ಹೇಳಿದೆ. ಆಮೇಲೆ ಒಂದಷ್ಟು ಪೇಪರ್ಸಿಗೆಲ್ಲ ಸೈನ್ ಮಾಡಿಸ್ಕೊಂಡ್ರು. ಅದಾದಮೇಲೆ ಅವಳಿಗೆ OTಗೆ ಕೂಡ ಶಿಫ್ಟ್ ಮಾಡಿದ್ರು. ಎಷ್ಟು ಬೇಗ ಬೆಳಗ್ಗೆಯಿಂದ ಕಾಯ್ತಿದ್ವಿ ಅಂತ ಅಂದರೆ ಯಾವಾಗಾಗುತ್ತೆ ಅಂತ. ಆಮೇಲೆ ಆ ಟೈಮು ಕೂಡ ಹತ್ರ ಬಂದುಬಿಡ್ತು. ನಮಗೊಂಥರ ಫುಲ್ ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ನಮ್ಮ ಮನೆಗೆ ಹೊಸ ಮೆಂಬರ್ ಬರ್ತಿದ್ದಾರೆ, ಹುಡುಗ ಪಾಪ ಆಗುತ್ತೋ ಅಥವಾ ಹೆಣ್ಣು ಪಾಪ ಆಗುತ್ತೋ ಅದೊಂದು. ಅದಾದಮೇಲೆ ನನ್ನ ತಂಗಿ ಹುಷಾರಾಗಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬರಲಿ ಅನ್ನೋದು ಇನ್ನೊಂದು ಕಡೆ. ನನಗೆ ಅವಳು ಇಷ್ಟೆಲ್ಲ ಮಾಡಿಸ್ಕೊತಿರೋದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಫುಲ್ಲು ಟೆನ್ಷನ್ ಆಗ್ತಾಯಿತ್ತು, ಜೊತೆಗೆ ಭಯನೂ ಕೂಡ ಆಗ್ತಿತ್ತು, ಹಾಗೆ ಅಳು ಕೂಡ ಬರ್ತಿತ್ತು. ಎಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ ಅಂತಲೇ ಹೇಳ್ಬೋದು. ನಾನು ಹೋಗ್ತಾ ಅವಳು ನರ್ವಸ್ ಆಗ್ತಾಯಿರೋದನ್ನ ನೋಡ್ಬಿಟ್ಟು ನನಗೆ ಏನೋ ಒಂಥರ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಅದನ್ನೇ ಹೇಳ್ತಿದ್ದೆ, ನಾನು ನಿನ್ನನ್ನು ನೋಡಿ ಆವಾಗಲಿಂದ ಫುಲ್ ಧೈರ್ಯ ಮಾಡ್ಕೊಂಡಿದ್ದೆ. ಏನು ಬಿಡಪ್ಪ, ನನ್ನ ತಂಗಿ ಆರಾಮಾಗಿ ಮಾತಾಡಿಕೊಂಡು ಹಾಡಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡೆಲ್ಲ ಇದ್ದಾಳೆ, ಏನೂ ಅವಳು ತಲೆ ಕೆಡಿಸ್ಕೊಂಡಿಲ್ಲ ಅಂತ. ಬಟ್ ಆಮೇಲೆ ನೀನೇ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟೆ ಅಲ್ವಾ, ನನಗೆ ಯಾಕೋ ಒಂಥರ ಅನ್ನಿಸ್ತು ಅಂತ ಅಂದ್ಬಿಟ್ಟು. ಅವಳು ಏನೂ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬರ್ತೀನಿ ಅನ್ನೋ ಥರ ಎಲ್ಲ ಫಸ್ಟ್ ಹೇಗೆ ಹೇಳ್ತಿದ್ದೋ ಹಾಗೆ ಹೇಳ್ತಿದ್ದಿದ್ರೆ ಅಷ್ಟೊಂದೆಲ್ಲ ನನಗೂ ಏನೂ ಬೇಜಾರಾಗ್ತಿರಲಿಲ್ಲ. ಬಟ್ ಹೋಗ್ತಾ ಒಂದು ತುಂಬ ಡಲ್ ಆಗಿಬಿಟ್ಲಲ್ಲ, ಅದಕ್ಕೋಸ್ಕರ ಅಷ್ಟೇ ಬೇಜಾರಾಗಿದ್ದು. ಸೊ ಫೈನಲಿ ಅವಳಿಗೆ ಆಪ್ರೇಷನ್ಗೆ ಹೋಗೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ ಪ್ರಿಪ್ರೇಷನ್ಸ್ ಮಾಡಿಕೊಂಡ್ರು. ಹಾಗೆಯೇ ಕೆಳಗಡೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ವೆಯ್ಟ್ ಮಾಡ್ತಾಯಿದ್ರು, ಅವ್ರಿಗೂ ಕೂಡ OT ಹತ್ರ ಬರೋದಕ್ಕೆ ಹೇಳಿದ್ದೆ. ಸೊ ಎಲ್ಲರೂ ಹೋಗಿ OT ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಇನ್ನು ಜಸ್ಟ್ ಪ್ರಿಯಾಂಕನ ಮಾತ್ರ OT ಹತ್ರ ಕರ್ಕೊಂಡು ಹೋಗಬೇಕಾಗಿತ್ತು. ಇವರು ಕೂಡ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಹೊರಗಡೆ ಏನು OT ಕರ್ಕೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಸ್ಟ್ರೆಚರ್ ಎಲ್ಲ ತೊಗೊಂಬಂದಿದ್ರಲ್ವ. ಸೊ ಅದನ್ನು ಕೂಡ ರೂಮ್ ಒಳಗೆ ತೊಗೊಂಡು ಬಂದು ಪ್ರಿಯಾಂಕನ ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಆಲ್ ನಾನು ನನ್ನ ತಂಗಿ ಡೆಲಿವರಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಪಾರ್ಟ್ 1 ಆಗಿರ್ಬೋದು, ಪಾರ್ಟ್ 2 ಆಗಿರ್ಬೋದು, ಇದೆಲ್ಲ ಒಂದು ಮೆಮೊರೀಸ್ ಥರ ಸೇವ್ ಆಗುತ್ತೆ. ಹಾಗೆಯೇ ನನ್ನ ತಂಗಿ ಮದುವೆ ವಿಡಿಯೋ ಆಗಿರ್ಬೋದು, ಅವಳ ದೀಪಶಾಸ್ತ್ರ ವಿಡಿಯೋ ಆಗಿರ್ಬೋದು, ಎಂಗೇಜ್ಮೆಂಟ್ ವಿಡಿಯೋ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ನನ್ನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅದೇ ಥರನೇ ನಾನು ಡೆಲಿವರಿ ವ್ಲಾಗ್ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಅದೊಂಥರ ತುಂಬ ಖುಷಿ ಇದೆ. ಸೊ ತುಂಬಾ ಸಪೋರ್ಟ್ ಮಾಡ್ತೀರಾ, ಪ್ರಿಯಾಂಕನ ತುಂಬ ಜನ ಇಷ್ಟಪಡ್ತೀರಾ. ಯಾವ ಪಾಪು ಆಯಿತು ಏನು ಅನ್ನೋದನ್ನೆಲ್ಲ ತುಂಬ ಜನ ಕೇಳ್ತಿರ್ತೀರಾ. ಸೊ ನಿಮ್ಮೆಲ್ಲರ ಜೊತೆ ನಾನು ನನ್ನ ತಂಗಿ ವಿಡಿಯೋಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಅವಳ ಮೇಲೆ ಖಂಡಿತ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಹೀಗೆ ಅವಳನ್ನ ಯಾವಾಗಲೂ ಚೆನ್ನಾಗಿ ಬ್ಲೆಸ್ ಮಾಡ್ತಾಯಿರಿ, ಇಷ್ಟಪಡ್ತಾಯಿರಿ. ಆ್ಯಂಡ್ ಅವಳು ಕೂಡ ತುಂಬ ಕಮೆಂಟ್ಸ್ ಅವತ್ತಿನ ದಿನ ನಾನು ಬ್ಯಾಕ್ ಪ್ಯಾಕಿಂಗ್ ವಿಡಿಯೋನ ಹಾಕಿದ್ದೆ. ಸೊ ತುಂಬ ಜನ ಇಷ್ಟಪಟ್ಟು ಕಮೆಂಟ್ ಮಾಡ್ತಾಯಿದ್ದನ್ನೆಲ್ಲ ಅವಳು ಅದನ್ನು ನೋಡಿ ರೆಸ್ಪಾಂಡ್ ಕೂಡ ಮಾಡ್ತಾಯಿದ್ಲು. ಒಂದಷ್ಟು ಕಮೆಂಟ್ಗಳಿಗೆಲ್ಲ ಅವಳೇ ರಿಪ್ಲೈ ಮಾಡಿದ್ಲು ಕೂಡ. ಸೊ ತುಂಬಾ ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಸೊ ಫೈನಲಿ ಇವಾಗ ಪ್ರಿಯಾಂಕನ OTಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಅವಳನ್ನ OTಗೆ ಕರ್ಕೊಂಡು ಹೋಗೋವಾಗ ಫುಲ್ ಕಣ್ಣಲ್ಲಿ ನೀರೇ ಬಂದುಬಿಡ್ತು, ಗೊತ್ತಿಲ್ಲದಂತೆ ಫುಲ್ ಕಣ್ಣು ತುಂಬಿ ಏನು ಅಳುನೇ ಬಂದ್ಬಿಡ್ತು ನನಗೊಂಥರ. ಆಮೇಲೆ ಅವಳಿಗೂ ಕೂಡ ಹೇಳಿದೆ, ಅವಳು ನನ್ನ ಮುಖ ನೋಡ್ಬಿಟ್ಟು ಅವಳು ಕೂಡ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಳು. ಆಮೇಲೆ ಹೊರಗಡೆ ಹೋಗ್ತಾ ಇದ್ದಂಗೆ ನಮ್ಮ ಅಪ್ಪನೂ ಕೂಡ ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡ್ರು. ಸೊ ಹೀಗೇ ಒಂದಷ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಮೋಷ್ನಲ್ಲೇ ಆಗಿಬಿಟ್ರು, ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಆಟೋಮೆಟಿಕ್ಕಾಗೇ ಅದು ಅಳು ಬರೋ ಥರ ಆಗೋಯ್ತು ನಮಗೆ.
ಸೊ ಏನೋ ಒಂದು ನನ್ನ ತಂಗಿ ಇವಾಗ ಒಬ್ಬಳು ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಇಬ್ಬರು ಬರ್ತಾಯಿದ್ದಾರೆ ಅನ್ನೋ ಒಂದು ಖುಷಿ ಇದೆ. ಸೊ ಯಾವ ಪಾಪು ಆಯಿತು ಏನು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ತುಂಬ ಖುಷಿ ಇದೆ ಫ್ರೆಂಡ್ಸ್. ನನಗಂತೂ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾವು ನಮ್ಮ ತಂಗಿ ಸೀಮಂತದ ಬ್ಲಾಗಲ್ಲಿ ಗಂಡ್ಮಗು ಆಗಬೇಕಾ ಹೆಣ್ಮಗು ಆಗಬೇಕಾ ಅಂತೆಲ್ಲ ವೋಟ್ ಮಾಡಿದ್ವಿ. ಸೊ ಅದ್ರ ಪ್ರಕಾರನೇ ಆಯಿತಾ ಇಲ್ಲ ಅಂದರೆ ಮಿಸ್ ಆಯಿತಾ ಅಂತ ಅಂದ್ಬಿಟ್ಟು ಕೂಡ ನಾನು ನಿಮ್ಮ ಜೊತೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.